ನಮಸ್ಕಾರ. ಬಹಳ ತಾರ್ಕಿಕವಾದಂತಹ ಒಂದು ಪ್ರಶ್ನೆ ಏನು ಕೇಳಿದ್ರೆ, ದೇವಾಲಯಗಳಲ್ಲಿ ಅರ್ಚಕ ಸ್ಥಾನವನ್ನ ತುಂಬುವಲ್ಲಿ ಸ್ತ್ರೀಯರು ಅರ್ಹರೇ ಅಂತ ಹೇಳುವಂತಹ ಪ್ರಶ್ನೆ. ಸಾಮಾನ್ಯವಾಗಿ ಪ್ರತಿಯೊಂದು ಅಂಶಗಳು ಕೂಡ ಕಾಲದ ಆಧಾರದಲ್ಲಿ ಅದು ಮುಂದುವರಿಯಲ್ಪಡುವಂತಹದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ. ಕಾಲದ ಆಧಾರ ಅಂತಂದ್ರೆ ಏನು ಕೇಳಿದ್ರೆ, ಸಾಮಾನ್ಯವಾಗಿ ಒಂದೊಂದು ಕಾಲಘಟ್ಟಗಳು, ಅರ್ಥಾತ್ ಸುಮಾರು 50-100 ವರ್ಷಗಳ ಹಿಂದೆ ಅಥವಾ ಇನ್ನು 50-100 ವರ್ಷದ ಮುಂದೆ ಈ ಹಂತಗಳು, ಈ ಮಧ್ಯದ ಏನು ಅಂತರಗಳಿರ್ತದೆ, ಈ ಅಂತರಗಳ ಆಧಾರದಲ್ಲಿ ಕಾಲದ ಚಿಂತನೆಗಳು ನಡೀತಾ ಹೋಗ್ತದೆ. ವೇದ ಕಾಲಗಳು ಅಂತ ಒಂದಿತ್ತು, ಅದಾದ್ಮೇಲೆ ಪುರಾಣ ಕಾಲಗಳು ಅಂತ ಒಂದಿತ್ತು. ಹೀಗೆ ಕಾಲಗಳು ಮುಂದುವರಿದು ಬಂದ ಹಾಗೆ ಇಂತಹ ತಾರ್ಕಿಕವಾದಂತಹ ವಿಷಯಗಳಿಗೆ ಆ ಕಾಲವೇ ನಿರ್ಧರಿಸಲ್ಪಟ್ಟಂತೆ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ ಅಂತ. ವೇದ ಕಾಲದಲ್ಲಿ ಸ್ತ್ರೀಯರು ಋಷಿಣಿಯರನ್ನ ನಾವು ಕಾಣುವುದಕ್ಕೆ ಸಾಧ್ಯ. ಆದರೆ ವಾಸ್ತವದಲ್ಲಿ ಅಂತಹ ಸ್ಥಾನವನ್ನ ತುಂಬುವಲ್ಲಿ ಸ್ತ್ರೀಯರು ಬಲಾಢ್ಯರೇ ಅಥವಾ ಸ್ತ್ರೀಯರಿಗೆ ಸಾಧ್ಯವೇ ಹೇಳುವಂತಹ ಪ್ರಶ್ನೆ ಇಂದಿಗೂ ಕೂಡ ಉಳಿದಿರುವಂತಹದ್ದು. ಹಾಗಾಗಿ ಸ್ತ್ರೀ ಕರ್ತವ್ಯಗಳು ಅಂತ ಹೇಳಿ ಇವತ್ತಿನ ಕಾಲಮಾನದಲ್ಲಿ ಒಂದಿಷ್ಟು ನಿರ್ದಿಷ್ಟವಾದಂತಹ ಕೆಲಸವನ್ನ ಶಾಸ್ತ್ರಗಳು ಅವರಿಗೆ ಹೇಳಿದೆ. ಆ ಕರ್ತವ್ಯದಲ್ಲಿ ಸ್ತ್ರೀಯರು ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತದ್ದೇನಿದೆ ಅದು ಕಾಲದ ದೃಷ್ಟಿಕೋನದಲ್ಲಿ ಔಚಿತ್ಯ ಅನ್ನುವಂತಹದ್ದು. ಹಾಗಾಗಿ ದೇವತಾರಾಧನೆ, ಭಕ್ತಿಯನ್ನ ಅರ್ಪಣೆ ಮಾಡುವಂತಹದ್ದು, ಧಾರ್ಮಿಕವಾಗಿ ಔನ್ನತ್ಯವನ್ನ ಕಾಣುವಂತಹದ್ದು ಸ್ತ್ರೀಯರಿಗೆ ನಿರ್ಬಂಧ ಇಲ್ಲವೇ ಇಲ್ಲ. ಆದರೆ ಇಂಥದ್ದೇ ಆದಂತಹ ಸ್ಥಾನವನ್ನ ಧಾರ್ಮಿಕ ವಿಷಯಗಳಲ್ಲಿ ತುಂಬುವಲ್ಲಿ ಅವರಿಗೆ ಎಷ್ಟು ಸಾಧ್ಯಾಸಾಧ್ಯತೆಗಳು ಹೇಳುವಂತಹ ಪ್ರಶ್ನೆ ಇವತ್ತಿಗೂ ಕೂಡ ಮೂಡುವಂತಹದ್ದು. ಈ ಹಿನ್ನೆಲೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹದ್ದು ಇದು ಸೂಕ್ತ ಅಂತ ಅನ್ನಿಸಲ್ಪಡುತ್ತದೆ ಅನ್ನೋದು ನನ್ನ ಭಾವನೆ.